ವೆಲ್ಕಮ್ ಬ್ಯಾಕ್ ಟು ನಿಸರ್ಗ ಲೋಕ. ನಾನಿವತ್ತು ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಕಡಲೆನ ಚಿಕ್ಕದಾಗಿ ಹಚ್ಚಿ ಅದು ನೊರೆ ಹೋಗೋವರೆಗೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಳುಗಳನ್ನ ತೊಗೊಂಡಿದ್ದೀನಿ. ಎಲ್ಲ ರೀತಿಯ ಒಣಗಿರೋ ಕಾಳುಗಳನ್ನ ನಾನು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ತೊಳೆದು ಇವಾಗ ಒಂದು ಕುಕ್ಕರ್ಗೆ ಕಡಲೆ ಮತ್ತು ನೆನೆಸಿದ್ದೀನಲ್ಲ ಆ ಕಾಳುಗಳನ್ನ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಸೊ ನಾನು 5 to 6 ವಿಷಿಲ್ನ ತೊಗೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಅದು ಬೇಯಬೇಕು. ಸೊ ಅದಕ್ಕೆ ನಾನು 4ರಿಂದ 5 ವಿಷಿಲ್ನ ಕೂಗಿಸ್ಕೊತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಎಲ್ಲ ರೀತಿಯ ತರಕಾರಿಗಳನ್ನ ತೊಗೊಂಡು ನಾನು ಚಿಕ್ಕದಾಗೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಕೀರೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೀರೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚಿಕ್ಕದಾಗಿ ಅದನ್ನು ಹಚ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ತೊಳ್ಕೊಂಡು. ಸೊ ನಾನು ಇವೆರಡನ್ನೂ ನಾನಿವಾಗ ಕುಕ್ಕರ್ಗೆ ಹಾಕ್ಕೊಂಡು ಮತ್ತೆ ಎರಡು ವಿಷಿಲ್ ಕೂಗಿಸ್ಕೊತೀನಿ. ಇದ್ರ ಜೊತೆ ಸಾಂಬಾರು ಬೇಳೆ ತೊಗೊಂಡಿದ್ದೀನಿ. ಸಾಂಬಾರು ಬೇಳೆನೂ ಹಾಕಿ 2 ವಿಷಿಲ್ ನಾನಿವಾಗ ಕೂಗಿಸ್ಕೊತೀನಿ. ಸೊ ನಾನು ಆಲ್ರೆಡಿ ಕಡಲೆ ಮತ್ತು ಕಾಳುಗಳು ಏನು ಹಾಕಿದೆ ಅದು ಆಲ್ರೆಡಿ ಬೆಂದಿದೆ. ಸೊ ನೋಡಿ ಈ ಥರ ಇದೆ. ಇವಾಗ ನಾವು ಒಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಸಾಂಬಾರು ಪೌಡ್ರು. ಟೊಮೊಟೊನ ನಾನು ಇಲ್ಲಿ 4 to 5 ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹುಳಿ ಬಿಡದೇ ಇರೋದ್ರಿಂದ ನಾನು ಟೊಮೊಟೊನ ಇಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇದು ನೀಟಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ಸೊ ನಾನು ಇವೆರಡನ್ನೂ ಆಲ್ರೆಡಿ ಕಡಲೆ ಮತ್ತು ತರಕಾರಿ ಕಾಳು ಏನು ಬೇಯಿಸ್ಕೊಂಡಿದ್ದೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋವರೆಗೂ ಒಂದು ಕುದಿ ಬರಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದು ಎಲ್ಲ ಮಿಕ್ಸ್ ಆಗುತ್ತೆ. ಇವಾಗ ನಾನು ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಜಾಸ್ತಿ ನೀರನ್ನ ಯೂಸ್ ಮಾಡ್ತಿಲ್ಲ. ಯಾಕೆ ಅಂತ ಅಂದರೆ ತರಕಾರಿಯಲ್ಲಿರೋ ನೀರು ಮತ್ತು ಆಲ್ರೆಡಿ ಬಿದ್ರಲ್ಲಿರೋ ನೀರು ಎರಡು ಕೂಗಿಸ್ಕೊಂಡಿದ್ವಲ್ಲ ಆ ನೀರೇ ಎಲ್ಲ ಮ್ಯಾನೇಜ್ ಆಗುತ್ತೆ. ಸೊ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ನೀರನ್ನ ಯೂಸ್ ಮಾಡ್ತಾಯಿಲ್ಲ. ಅವೆರಡು ನೀರನ್ನ ತೊಗೊಂಡಿದ್ದೀನಿ. ಜಸ್ಟ್ ಮಸಾಲೆ ಹಾಕಿದ್ದೀನಿ. ಇದಕ್ಕೆ ಉಪ್ಪೆಲ್ಲ ಹಾಕಿ ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು ಬೇಯ್ತಾ ಇದೆ. ಸೊ ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ತೊಗೊಳ್ಳೋಣ. ಒಗ್ಗರಣೆಗೆ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಆನಿಯನ್ನ ತೊಗೊಂಡಿದ್ದೀನಿ. ಆನಿಯನ್ ಗೋಲ್ಡನ್ ಬರೋವರೆಗೂ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ನಾನು ಒಗ್ಗರಣೆ ಕೊಟ್ಟಮೇಲೆ 5 ಮಿನಿಟ್ಸ್ ಅದೇ ಥರ ಸಾಂಬಾರನ್ನ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ. ಸೊ ಸಾಂಬಾರು ರೆಡಿ ಆಗುತ್ತೆ. ಸೊ ಇದನ್ನು ಚಪಾತಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಕಡೆ ಇದನ್ನು ಕಡಲೆ ಸಾಂಬಾರು, ಬಿದ್ರು ಕಡಲೆ ಸಾಂಬಾರು ಅಂತ ಕರೀತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ.